1 ಲಕ್ಷವರೆಗೂ ಸಾಲ ಮನ್ನಾ ಹಾಗೂ ಬೆಳೆ ವಿಮೆ ತುರ್ತಾಗಿ ವಿತರಿಸುವ ಹಾಗೂ ವಿದ್ಯುತ್ ಖಾಸಗೀಕರಣ ನಿಲ್ಲಿಸುವಂತೆ ವಿರೋಧಿಸಿ ಜೂನ್ 20ರಂದು ಬೆಳಗ್ಗೆ 11 ಗಂಟೆಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕ್ನಿಂದ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ರೈತರ 1 ಲಕ್ಷದವರೆಗೂ ರಾಜ್ಯ ಸರ್ಕಾರ ತುರ್ತಾಗಿ ಸಾಲವನ್ನು ಮನ್ನಾ ಮಾಡಬೇಕು. ಬಾಕಿ ಉಳಿದ ವಿಮೆ 1 ವಾರದೊಳಗೆ ರೈತರಿಗೆ ವಿತರಿಸಬೇಕು ಮತ್ತು ಸರ್ಕಾರದ ವಿದ್ಯುತ್ ಕಂಪನಿ ಖಾಸಗೀಕರಣ ಮಾಡಲು ಹೊರಟಿದ್ದು, ಇದರಿಂದ ರೈತರಿಗೆ ತುಂಬಾ ನಷ್ಟ ಹಾಗೂ ಅನ್ಯಾಯಕ್ಕೆ ಒಳಗಾಗಬೇಕಾಗುತ್ತದೆ. ಒಂದು ವೇಳೆ ಸರ್ಕಾರದ ಏನಾದರೂ ವಿದ್ಯುತ್ ಖಾಸಗೀಕರಣ ಮಾಡಿದರೆ ರಾಜ್ಯದ ಲಕ್ಷ ಜನ ಹಾಗೂ ರೈತರು ಸೇರಿ ನಿಮ್ಮ ವಿರುದ್ಧ ದೊಡ್ಡ ಗಾತ್ರದ ಆಂದೋಲನ ಮಾಡಲಾಗುತ್ತದೆ ಎಂದು ನವ ಕರ್ನಾಟಕ ರೈತ ಸಂಘ ಮುಖಂಡರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಜ್ಯ ಕನ್ನಡ ನ್ಯೂಸ್, ಕಲಬುರಗಿ. 20ನೇ ತಾರೀಕು ಕ್ಯಾಬಿನೆಟಲ್ಲಿ ಬಹುಶಃ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ, ವಿದ್ಯುತ್ ಖಾಸಗೀಕರಣ ಮಾಡ್ತೀವಿ ಅಂತಕ್ಕಂಥ. ಹಾಗಾಗಿ ನಾವು ಶನಿವಾರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕಿಂದ 11 ಗಂಟೆಯಿಂದ ಸುಮಾರು ಜನ 500-600 ಜನ ರೈತರಲ್ಲಿ ಸೇರಿ ಅಲ್ಲಿಂದ DC ಆಫೀಸ್ವರೆಗೆ ಹೋಗಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಲ್ಲ ರೈತರು ಇಂಥ ಕಷ್ಟ ಕಾಲದಲ್ಲಿ ನಾವು ಸಾಕಷ್ಟು ಬಾರಿ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳ್ಕೊತ ಬಂದಿದ್ದೆವು. ಈಗಾದರೂ ಕೂಡ 1 ಲಕ್ಷದವರೆಗೆ ಈ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ಅದಾಗಿ ನಮ್ಮದು ಹೋದ ವರ್ಷ ಯಾವಾಗ ಮಾರ್ಚಿಂದ ಸುಮಾರು 667 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು ಇನ್ಶೂರೆನ್ಸ್. ಇನ್ನೂ ಕೂಡ 229 300 ಕೋಟಿ ರೂಪಾಯಿ ಸರಾಸರಿ ಬೆಳೆ ವಿಮೆ ಇದೆ. ಅದನ್ನು ಕೊಡಬೇಕು ತಕ್ಷಣ. ಈ ವಾರನಲ್ಲೇ ತಕ್ಷಣ ಕೊಟ್ಟರೆ ಅನುಕೂಲ ಆಗ್ತದೆ ಅಂತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಮಾಡಬೇಕು ಸರ್ಕಾರಕ್ಕಂತ ಅದು ಬೇರೆ ಒತ್ತಾಯ ಇದೆ. ಸರಿ 290 ಅಂತಿದೆ ಸರಾಸರಿ. ಅವರು ಲೆಕ್ಕಪತ್ರನೂ ಸರಿ ಹೇಳ್ತಾ ಇಲ್ಲ ನಮಗೆ. ಸರಿಗೆ ನಾವು ಕೇಳಿದ್ದೀವಿ ಅವರಿಗೆ ಎಷ್ಟು ಉಳ್ದದೆ ಏನಂತೆ. ಆ ಸರಿನೇ 667 ಕೋಟಿ ರೂಪಾಯಿ ಬಿಟ್ಟಾಗ ಮುಂದೆ ಮಧ್ಯಂತರ ಸ್ವಲ್ಪ ಕೆಲವು ಇನ್ಶೂರೆನ್ಸ್ ಕೊಡುತ್ತೆ ಅಂತ ಹೇಳಿದರು. ಅದೆಷ್ಟು ಮಟ್ಟಿಗೆ ಕೊಡೋದು ಅದು ಸರಿ ನಮಗೆ ಲೆಕ್ಕಪತ್ರ ಸಿಗ್ತಾ ಇಲ್ಲ, ಅವ್ರು ಹೇಳ್ತಾ ಇಲ್ಲ. ಹಾಗಾಗಿ ಅಂದಾಜು ಇವತ್ತೇನದ ಒಂದು 300 ಕೋಟಿ ರೂಪಾಯಿ ಬೆಳೆ ವಿಮೆ ಇರ್ಬೋದು. ಹಾಗಾಗಿ ಮತ್ತೇನದ ಪರಿಹಾರ ಅಂತಿತ್ತು ಸಾಕಷ್ಟು. ಹೋದ ಸಾರಿ ಮೇ 7-8 ತಾರೀಕಿಗೆ ಮಳೆ ಹತ್ತಿ ಕಂಪ್ಲೀಟ್ ಡಿಸೆಂಬರ್ ತನಕ ಮಳೆ ಬಂದ ಕಿಶನ್ ಹಾಳಾಗಿರ್ತಕ್ಕಂಥದ್ದು ಪರಿಹಾರನೂ ಕೊಡ್ತೀನಿ ಅಂದಿದ್ರು ಸಾಕಷ್ಟು. ಆ ಪರಿಹಾರನೂ ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ. ಹಾಗಾಗಿ ರೈತ ಸಂಕಷ್ಟದಲ್ಲಿದ್ದಾನೆ. ದಯವಿಟ್ಟು ಈ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಬೇಕು. ಆಮೇಲೆ ಈ ಖಾಸಗೀಕರಣ ಆಗ್ತಕ್ಕಂಥ ವಿದ್ಯುತ್ ಖಾಸಗೀಕರಣ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕ್ಲಿಂದ DC ಆಫೀಸರು ಮೆಮೊಡಮ್ ಕೊಟ್ಟು ಅದು ರಾಜ್ಯದ ಮುಖ್ಯಮಂತ್ರಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಒಂದು ವೇಳೆ ಸರ್ಕಾರ ಏನಾದರೂ ಇದನ್ನು ಎಚ್ಚರಿಕೊಳ್ಳಿಲ್ಲ, ಇದು ಸಹಜ ಅಂತ ತೊಗೊಂಡಿದ್ರೆ ಇಡೀ ರಾಜ್ಯದಲ್ಲಿ ನಾವು ಲಕ್ಷ ಗಟ್ಟಲೆ ರೈತರು ಮತ್ತು ರೈತ ಮಹಿಳೆಯರು ಸೇರಿ ಈ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣ ಹಂಗಾಮ ಮಾಡಬೇಕಂತಕ್ಕಂಥ ವಿಚಾರ ಇದೆ. ನಮ್ಮ ಮನಸ್ಸಿನಾಗಿಲ್ಲ ಹಂಗಾಮ ಮಾಡಬೇಕಂತ. ಆದರೂ ಕೂಡ ಅವರು ಆ ನಮನ ಏನಾದರೂ ಕೇರ್ಲೆಸ್ ಮಾಡಿದರೆ ಈ ಸ್ಥಿತಿಗೆ ಬರ್ಬೋದು. ಅದಕ್ಕಾಗಿ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ಈ ವರ್ಷ ಸರ್ಕಾರ ಹೇಳಿತ್ತು ಮೇ ತಿಂಗಳಲ್ಲಿ ಸಾಕಷ್ಟು ಗೊಬ್ಬರ ಇದೆ, DAP ಯೂರಿಯಾ ಎಲ್ಲ ಹೇಳಿತ್ತು. ಆದರೆ ಕೂಡ ಏನು ತಾರತಮ್ಯ ಆಯಿತೋ ಗೊತ್ತಿಲ್ಲ, ಕಾಳಸಂತೆಯಲ್ಲಿ ಮಾರಾಟ ಮಾಡಿರ್ತಕ್ಕಂಥ ರಸಗೊಬ್ಬರವನ್ನು ಯೂರಿಯಾ 240 250 ಇದ್ದರೆ ಇವತ್ತು 600 700 800ವರೆಗೂ ಯೂರಿಯಾ ಮಾರಿದರು. DAP ನೋಡ್ರಿ 1300 ಚಿಲ್ಲರಿತ್ತು, 18 19 2000ವರೆಗೂ DAP ಮಾರಿದರು. ಆದರೆ ಅಧಿಕಾರಿಗಳು ಏನು ಹೇಳ್ತಾರಂದರೆ, ಏನು ಸರ್ ಈ ರೈತರನ್ನು ತೊಗೊಳ್ಳೋದು ತಪ್ಪದ ಅಂತ ಹೇಳಿದರು. ರೈತರು ತೊಗೊಳ್ಳೋದು ಹೆಂಗೆ ತಪ್ಪದ ಅಂದ್ರೆ 1800 ತೊಗೋಬೇಕು, ವಿರೋಧ ಮಾಡಬೇಕು ಅಂತ ಹೇಳಿದ್ರು. ಎಷ್ಟು ವಿರೋಧ ಮಾಡ್ತಾರೆ ಹೇಳ್ರಿ. ಈ ಕಡೆ ಅದು ಬೆಕ್ ಹೊಡೆದಂಗೆ ಈ ದುಕಾನಕ್ಕೆ ಹೋದ್ರೆ ಆ ದುಕಾನದವ್ರು ನೀವು ಪತ್ರಿಕೆದವರು ಅಲ್ಲಿ ಸಾಕಷ್ಟು ಎಲೆಕ್ಟ್ರಾನಿಕಲ್ ಮೀಡಿಯಾದವರು ಬಂದಿದ್ದರು ಗಂಜೆ ಭಾಗನಾಗಿ. ಅವ್ರು ಯಾರೂ ಏನೂ ಮಾಡೋಕ್ಕಾಗಲಿಲ್ಲ ಅಧಿಕಾರಿಗಳಿಗೆ. ರಾಜಾರೋಷವಾಗಿ ಕಾಳಸಂತೆಯಲ್ಲಿ ಮಾರಿದರು. ಯೂರಿಯಾ ಇರ್ಬೋದು, DAP ಇರೋದು ಇತ್ಯಾದಿ. ಅದ್ರ ಜೊತೆಗೆ ಒಂದು ಜಿಂಕ್ ಅಂತಿದೆ. ಅವ್ರು ಹೇಳಿದ್ರು 1300 ಚಿಲ್ಲರ್ DAP ಇದೆ, ಇದೇನು ಕೊಡ್ತಾ ಇದ್ದೀರ ಅಂದ್ರೆ ಇಲ್ಲೆಲ್ಲ ಅದು ತೊಗೊಂಡ್ರೆ DAP ಕೊಡ್ತೇವೆ ಅಂತ ತಕ್ಷಣ ಖಂಡಿತ ರೈತರ ಮೇಲೆ ಹಮಲ ಮಾಡಿರ್ತಕ್ಕಂಥದ್ವಿ. ತಾವು ಪತ್ರಕರ್ತರು ನೋಡಿದ್ರಿ, ಸಾಕಷ್ಟು ಪತ್ರಿಕೆದಾಗೂ ಬಂದಿದೆ. ಇದನ್ನಾಗಬಾರ್ದು. ಈ ಸಾರಿ DAP ಸಿಗಲಿಲ್ಲ. ಇಂಥದ್ದೊಂದು ದೊಡ್ಡ ಮೋಸ ಸರ್ಕಾರ ಮಾಡಿದೆ. ಇದನ್ನಾಗಬಾರ್ದು, ಮಾನಿಟರೇಜ್ ಮಾಡಬೇಕು. ನಿನ್ನೆ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಬಯಸ್ತೀನಿ. ನಿನ್ನೆ ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ನಾಯಕರು CT ರವಿಯವರು ಬಂದಿದ್ದರು. ಹಸಿರು ಶಾಲೆ ಹಾಕ್ಕೊಂಡು ಬರೀ ಅಲ್ಲಿ ಹೈವೇ ರೋಡ್ ಚೆಕ್ ಮಾಡೋಕ್ಕಷ್ಟೇ ಬಂದಿದ್ದರು. ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ರೈತ ಕಂಗಾಲಾಗಿದ್ದಾನೆ. ಕಾಳಸಂತೆಯಲ್ಲಿ DAP ಮಾರ್ತದೆ, ಯೂರಿಯಾ ಮಾರ್ತದೆ,
ಸಾಕಷ್ಟು ಏನದ ಬೆಳೆ ವಿಮೆ ಬಂದಿಲ್ಲ, ಪರಿಹಾರ ಬಂದಿಲ್ಲ. ಇವೆಲ್ಲವನ್ನು ನೋಡಿದ್ರು ಚಕಾರ ಅಂತ ಒಂದು ಮಾತು ಎತ್ತಲಿಲ್ಲಲ್ಲ, ಅದು ಸರಿ ಏನು ಅಂತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ವಿರೋಧ ನಾವೇನು ಹೋರಾಟ ಮಾಡ್ತಾಯಿದ್ದೀವಿ ರಾಜ್ಯದಲ್ಲಿ ರೈತಾಪಿ ವರ್ಗದವರು, ಆದರೆ ಕೇಳ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಇರಬೇಕೇನ. ತಾವು ಎಲ್ಲೋ ಒಂದು ಸೋಕಿಪಣ್ಣಕ್ಕೆ ಶಾಲೆ ಹಾಕೊಂಡು ಅಡ್ಡಿದ್ರಲ್ಲ, ಇದು ಸರಿಯಲ್ಲ ಏನೋ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ನೊಂದು ಏನದಂದರೆ, ಶುಕ್ರವಾರ ಇದು ಶನಿವಾರ 20ನೇ ತಾರೀಕಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕಿಲಿಂದ ಮಿನಿ ವಿಧಾನಸೌಧಕ್ಕೆ ಏನು ನಾವು ಮೆಮೋಡಮ್ ಕೊಡೋಕೆ ಹೋಗ್ತೇವೆ. ಈ ಸುತ್ತಮುತ್ತಲಿನ ರೈತರು ಎಲ್ಲರೂ ಬರಬೇಕು, ಆಶಾಭಾವನೆ ಇದೆ, ತಮ್ಮದು ಇದು ಜವಾಬ್ದಾರಿ ಇದೆ. ಒಂದು ವೇಳೆ ಸರ್ಕಾರ ಏನಾದರೂ ಮೀಟ್ರ್ ಅಳವಡಿಸಿದೆ ಆದ್ರೆ ನಾವು ಕಬ್ಬ, ಬಾಳಿ ಇತ್ಯಾದಿ ಏನೇನು ಬೆಳೆಯೋಕ್ಕಾಗಲ್ಲ, ದೊಡ್ಡ ಕಷ್ಟ ಆಗ್ತದೆ ಅಂತಕ್ಕಂಥದ್ದು ಈ ವಿಚಾರವನ್ನು ರೈತಾಪಿ ವರ್ಗದವ್ರನ್ನ ಹೇಳ್ತಾ ಇದ್ದೀನಿ. ರೈತರು, ರೈತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತಕ್ಕಂಥ ಆಶಾಭಾವನೆಯನ್ನು ನಾನು ಇಟ್ಕೊಂಡಿದ್ದೀನಿ.